ಮಹಾಧಿಕಾರಿಗಳ ಜೊತೆ ನಾವು ಹೊಸ ಕಟ್ಟಡ ಚಂದ್ರಶೇಖರ್ ಹೆಗಡೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ಗೌರವಾಧ್ಯಕ್ಷರಾಗಿರುವ ಎಂ ಚಂದ್ರಶೇಖರ್ ಹೆಗಡೆ ಅವರನ್ನ, ಅಧ್ಯಕ್ಷರಾದ ಬಿಜು ಜೆ ನಾಯರ್ ಇವರನ್ನ, ಎಲ್ಲ ಅತಿಥಿಗಳನ್ನ ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುವಂತೆ ವಿನಂತಿಯನ್ನ ಮಾಡುತ್ತಾ, ನಮ್ಮ ವಿಶೇಷ ಆಹ್ವಾನಿತರಾಗಿ ನಮ್ಮ ಜೊತೆ ವೇದಿಕೆ ಮೇಲ್ಭಾಗವನ್ನ ಕೂಡಿಕೊಳ್ಳಬೇಕು ಎಂಬ ವಿನಂತಿಯನ್ನ ಮಾಡುತ್ತಿದ್ದೇವೆ. ಬೆಂಗಳೂರಿನ ಉದ್ಯಮಿಗಳಾಗಿರುವ ವಿಜಯ್ ಹೆಗಡೆ ಕುಕ್ಕಿಹಳ್ಳೆ, ಬ್ರಹ್ಮಾವರದ ಪ್ರಣವ್ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ಪ್ರವೀಣ್ ಕುಮಾರ್, ಬೈಲೂರು ಬ್ರಹ್ಮಾವರ ಸ್ಪೋರ್ಟ್ಸ್ ಕಮಿಟಿಯ ಆಡಳಿತ ಸಮಿತಿಯ ಕಾರ್ಯದರ್ಶಿಗಳಾಗಿರುವ ಮೇಜರ್ ಜಿ ಬಾಲಕೃಷ್ಣ ಶೆಟ್ಟಿ, ಖಜಾಂಜಿ ವಿಕ್ರಮ್ ಪ್ರಭು ಮತ್ತು ಗೌರವ ಕಾರ್ಯದರ್ಶಿ ಶ್ರೀ ಗ್ರೆಗರಿ ಡಿಸಿಲ್ವಾ ಇವರನ್ನು ಕೂಡ ವೇದಿಕೆ ಮೇಲ್ಭಾಗದ ಉಪಸ್ಥಿತಿಗಾಗಿ ಕೋರಿಕೊಳ್ಳುತ್ತಿದ್ದೇವೆ. ಜೊತೆಗೆ ಬಂದ ಎಲ್ಲ ಅತಿಥಿಗಳನ್ನು ಕೂಡ ದೇವಸ್ಮರಣೆಯ ನಿಧಾನವನ್ನು ಮೊಳಗಿಸಬೇಕು ಎಂಬ ವಿನಂತಿಯನ್ನು ಮಾಡುತ್ತಿದ್ದೇನೆ. ಶ್ರೀಮತಿ ಪ್ರತಿಮಾ ಅರುಣ್ ಶೆಟ್ಟಿ ಇವರು ಪ್ರಾರ್ಥನೆಯೊಂದಿಗೆ ಪಗಪಗಾರಿ ಸರಿ ಪಾಗಿ ಪಾಗಿ ಬಾಲ ಗಣಪತಿ 2005ರಲ್ಲಿ ಆರಂಭವಾದಂತಹ ಈ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ಉದ್ದಗಲಕ್ಕೂ ಅವರ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಹಾಜರಿದ್ದು ಮಾತ್ರವಲ್ಲದೆ 7 ಬೀಳುಗಳನ್ನ ಅತಿ ಹತ್ತಿರದಿಂದ ಕಂಡಿದ್ದೇನೆ ಎನ್ನುವ ಒಂದೇ ಒಂದು ಕಾರಣಕ್ಕಾಗಿ ನನಗೆ ಈ ಪ್ರಾಸ್ತಾವಿಕ ಮಾತಿನ ಜವಾಬ್ದಾರಿಯನ್ನು ನೀಡಿದ್ದಾರೆ. ಎಜುಕೇಶನ್ ಸೊಸೈಟಿ ಅವರಿಗೆ ಕೃತಜ್ಞತೆಯನ್ನು ಅರ್ಪಿಸುತ್ತೇವೆ. ಕ್ಲಬ್ ಆರಂಭ ಆದಾಗ ಅದಕ್ಕೊಂದು ಅಧ್ಯಕ್ಷರು ಬೇಕಿತ್ತು. ಪ್ರಥಮವಾಗಿ ಸ್ಥಾಪಕ ಅಧ್ಯಕ್ಷರಾಗಿ ಆಯ್ಕೆ ಆದವರು ಈ ಭಾಗದ ಜನಪ್ರಿಯ ವೈದ್ಯರು ಹಾಗೂ ಸ್ವತಃ ಕ್ರೀಡಾಪಟುಗಳಾದ ಶ್ರೀಯುತ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು. ತನ್ನ ವೃತ್ತಿ ಮತ್ತು ಕ್ರೀಡೆಯನ್ನು ಸಮತೋಲನದಲ್ಲಿಟ್ಟುಕೊಂಡು ಅವರಿಗೆ ಬೇಕಾದಂಥ ತರಬೇತಿಯನ್ನು ನೀಡುವುದು, ವಿವಿಧ ವಯೋಮಾನದ ಮಕ್ಕಳಿಗೆ ಬೇಕಾದಂಥ ಕೋಚಿಂಗ್ ಕ್ಯಾಂಪನ್ನು ವಿವಿಧ ಬೇರೆ ಬೇರೆ ಭಾಗದಿಂದ ಕರೆಸಿದಂಥ ನುರಿತ ತರಬೇತುದಾರರಿಂದ ನೀಡುವುದು, ಹಾಗೆಯೇ ನಿಂತು ಕೆಲಸ ಮಾಡಿದವರಿಗೆ ಮಾತ್ರ ಗೊತ್ತಿರುವಂಥದ್ದು. ಈ ರೀತಿಯಲ್ಲಿ ನಡೆದುಕೊಂಡು ಬಂದಂತಹ ಸ್ಪೋರ್ಟ್ಸ್ ಕ್ಲಬ್ ಇಲ್ಲಿ ತರಬೇತಿ ಪಡೆದ ಅನೇಕ ವಿದ್ಯಾರ್ಥಿಗಳು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಯಶಸ್ಸನ್ನು ಕಂಡಿದ್ದಾರೆ. ಆಗ ನಮ್ಮ ಚಿಂತನೆಯ ಆಯಾಮಗಳು ಬದಲಾಗುತ್ತಿದ್ದವು. ಇನ್ನೂ ಹೆಚ್ಚಿನದನ್ನು ಕೊಡಬೇಕು ಎನ್ನುವ ಒಂದು ಆತುರ ಈ ಕ್ಲಬ್ಗೆ. ಹೊರಗೆ ಬಂದಾಗ ಅವರಿಗೆ ಭಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಅವರು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು. ಮತ್ತು ಅವರು ಮತ್ತು ಅವರ ಮಿತ್ರರಾದ ಗ್ರೆಗರಿ ಡಿಸಿಲ್ವಾ ಇಬ್ಬರು ನಿವೃತ್ತಿಯನ್ನು ಪಡೆದಿದ್ದರು. ಈಗ ಒಂದೇ ಕೆಲಸ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನವರಿಗೆ ನಮ್ಮದೇ ಆದ ಒಂದು ನಿವೇಶನವನ್ನು ಪಡೆಯುವುದು. ಅದನ್ನು ಬೇರೆ ಬೇರೆ ಕಡೆಗಳಲ್ಲಿ ಪ್ರಯತ್ನ ಮಾಡಿದಾಗ ನಮ್ಮ ಹತ್ರ ಆಗಲಿಲ್ಲ. ನಮ್ಮ ಹತ್ರ ಇದ್ದದ್ದು ಕೇವಲ 12 ಲಕ್ಷ ಹಣ. ಆ 12 ಲಕ್ಷ ಹಣ ಇಟ್ಟುಕೊಂಡು ಸುಮಾರು 55-60 ಲಕ್ಷ ಬೆಲೆ ಬಾಳುವಂಥ ಈ ನಿವೇಶನವನ್ನು, ಅಂದರೆ ಮೊದಲ ಬಾರಿಗೆ 1.5 ಎಕರೆ ಜಾಗವನ್ನು ಖರೀದಿ ಮಾಡ್ತಾರೆ. ಮತ್ತು ಹಂತಗಳಲ್ಲಿ ಉಳಿದ 1.5 ಎಕರೆ ಜಾಗ ಖರೀದಿ ಮಾಡಿ ಈಗ 3 ಎಕರೆಯ ಆಸ್ತಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಇದು. ನಿಮ್ಮ ಎದುರು ಕಾಣುವಂಥ ಈ ಸುಸಜ್ಜಿತ ಕ್ರೀಡಾ ಸಂಕೀರ್ಣವನ್ನು ಕ್ರೀಡಾಸಕ್ತ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಈ ಜಾಗ ತಗೊಂಡು ಅದರ ಸಮತೋಲನ ಎಲ್ಲ ಸಮತಟ್ಟೆಲ್ಲ ಮಾಡಿದ ನಂತರ ಈಗ ಕ್ರೀಡಾ ಚಟುವಟಿಕೆಗಳನ್ನು ಆರಂಭಿಸಬೇಕು. ಇಲ್ಲಿ ಬೇಕಾಗುವಂಥ ಸವಲತ್ತುಗಳನ್ನು ಕೊಡಬೇಕು. ಈಗ ಹಣ ಸಂಗ್ರಹ ಅವರ ಮುಂದಿರುವ ಸವಾಲಾಗಿತ್ತು. ಆಲೋಚನೆ ಮಾಡ್ತಾ ಇರುವಾಗಲೇ ಅವರ ಮಿತ್ರರಾದ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದ ಮಹೇಶ್ ಶೆಟ್ಟಿ ಅವರನ್ನು ಸಂಪರ್ಕಿಸಿ ಅವರಿಂದ 7 ಲಕ್ಷ ದೇಣಿಗೆಯನ್ನು ಸಂಗ್ರಹಿಸಿ ಮೊದಲ ಬಾರಿಗೆ 2 ಟೆನ್ನಿಸ್ ಕೋರ್ಟನ್ನು, ಹೊನಲು ಬೆಳಕಿನ ಟೆನ್ನಿಸ್ ಕೋರ್ಟನ್ನು ಆರಂಭಿಸ್ತಾರೆ.
ಮತ್ತು ಮುಂದಿನ ದಿನಗಳಲ್ಲಿ ಮತ್ತೆ ಮೆಂಬರ್ಶಿಪ್ಪನ್ನು ಹೆಚ್ಚು ಮಾಡೋದು. ಮೀಟಿಂಗಲ್ಲೆಲ್ಲ ನಮ್ಮ ಹತ್ರ ಹೇಳ್ತಾ ಇದ್ರು, ನಾನು ಈ ವಾರ 5 ಮೆಂಬರ್ ಮಾಡ್ತೇನೆ, ನೀವೆಲ್ಲ ಒಂದೊಂದು ಮೆಂಬರ್ ಮಾಡಿ ಅಂತ. ನನಗೆ ಈವರೆಗೂ ಮಾಡಲಿಕ್ಕಾಗಲಿಲ್ಲ. ಅದರ ಬದಲಾಗಿ ನಾನೇನು ಮಾಡ್ತಾ ಇದ್ದೆ ಅಂತ ಹೇಳಿದರೆ, ನನ್ನ ಮೆಂಬರ್ಶಿಪ್ಪನ್ನು ಅಪ್ಗ್ರೇಡ್ ಮಾಡಿದೆ. ನನ್ನ ಗಂಡನನ್ನ ಇಲ್ಲಿಗೆ ಮೆಂಬರ್ ಮಾಡಿದೆ, ಅವರ ಮೆಂಬರ್ಶಿಪ್ಪನ್ನು ಅಪ್ಗ್ರೇಡ್ ಮಾಡಿದೆ. ನನ್ನ ಹತ್ರ ಮಾಡಲಿಕ್ಕಾದದ್ದು ಇಷ್ಟೇ ಕೆಲಸ. ಆದರೆ ಹೆಗಡೆಯವರು 100, 200, 300 ಮೆಂಬರ್ಗಳನ್ನು ಕೂತು ತನ್ನ ಫೋನ್ ಕಾಲಲ್ಲೇ ಮಾಡ್ತಾ ಇದ್ರು. ಬೇರೆ ಬೇರೆ ವಿಭಾಗಗಳಲ್ಲಿ ತಿರುಗಿ ಹಣ ಸಂಗ್ರಹ ಮಾಡುವ ಕೆಲಸವನ್ನು ಅವರೇ ನಡೆಸ್ಕೊಂಡು ಬರ್ತಾ ಇದ್ರು. ಈಗ ಕ್ಲಬ್ಬಿಗೆ ಬೇಕಾಗುವಂಥ ಮಿನಿ ಸಭಾಂಗಣ, ಇಂಡೋರ್ ಗೇಮ್ಸ್ಗೆ ಬೇಕಾಗುವಂಥ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾರೆ. ಅದಾದ ನಂತರ ಅದೇ ಸಂದರ್ಭದಲ್ಲಿ ಈಜುಕೊಳದ ಕಲ್ಪನೆ ಅವರಲ್ಲಿ ಬರ್ತದೆ. ಅದಕ್ಕೆ ಬೇಕಾಗುವ ಸ್ಪೇಡ್ ವರ್ಕ್ ಎಲ್ಲ ತಯಾರು ಮಾಡಿ ಕೊನೆಗೆ ಅದರ ಕೆಲಸ ಆರಂಭಿಸ್ತಾ ಇರುವಾಗಲೇ ಒಂದು ಆಘಾತವಾಗ್ತದೆ. ಹೆಗಡೆಯವರ ಒಟ್ಟಿಗೆ ಕ್ಲಬ್ಬಿನ ಬಗ್ಗೆ ಕನಸು ಕಾಣುತ್ತಿದ್ದಂಥ ಒಬ್ಬ ಒಳ್ಳೆಯ ವ್ಯಕ್ತಿ ಶ್ರೀಯುತ ಸ್ಯಾಲ್ವಡೋರ್ ನೊರೊನ್ನ ನಮ್ಮನ್ನು ಬಿಟ್ಟು ಕೋವಿಡ್ಗೆ ಬಲಿಯಾಗ್ತಾರೆ. ಚಂದ್ರಶೇಖರ ಹೆಗಡೆಯವರು ಯಾವತ್ತೂ ಪ್ರಚಾರವನ್ನು ಬಯಸುವವರಲ್ಲ. ಅವ್ರಿಗೆ ಕೆಲಸ ಆಗಬೇಕು. ಯಾವುದೇ ಒಂದು ಸಂಸ್ಥೆ ಹೆಮ್ಮರವಾಗಿ ಬೆಳೆಯಬೇಕಾದ್ರೆ ಅದರ ಹಿಂದೆ ಒಬ್ಬ ಮನುಷ್ಯನ ಕನಸು ಮತ್ತು ಪ್ರಾಮಾಣಿಕ ಸೇವೆ ಅಗತ್ಯ ಎಂದು ಹಿರಿಯರು ಹೇಳುತ್ತಾರೆ. ನಮ್ಮ ಈ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಚಂದ್ರಶೇಖರ ಹೆಗಡೆಯವರ ಕನಸಿನ ಮತ್ತು ಶ್ರಮದ ಪ್ರತೀಕ. ಅವರು ಇಷ್ಟು ದೊಡ್ಡ ಮಟ್ಟಕ್ಕೆ ಈ ಕ್ಲಬ್ ಬೆಳೆದು ಬರಬೇಕಾದ್ರೆ ಅದಕ್ಕೆ ಕಾರಣೀಭೂತರಾದವರು ಶ್ರೀಯುತ ಎಂ ಚಂದ್ರಶೇಖರ ಹೆಗಡೆಯವರು. ಹಾಗಾಗಿ ಅವರ ಆ ಅದ್ವಿತೀಯವಾದಂಥ ಸಂಘಟನಾ ಚಾತುರ್ಯಕ್ಕೆ, ಅವರು ಪಟ್ಟ ಶ್ರಮಕ್ಕೆ, ಅವರು ಪಟ್ಟ ತ್ಯಾಗಕ್ಕೆ, ಅವರು ತ್ಯಾಗ ಮಾಡಿದ ಸಮಯಕ್ಕೆ ಒಂದು ಗೌರವವನ್ನು ಸೂಚಿಸುವ ನಿಟ್ಟಿನಲ್ಲಿ ಇಡೀ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ಕಾರ್ಯಕಾರಿ ಸಮಿತಿ ಸಭೆ ಮತ್ತು ಪದಾಧಿಕಾರಿಗಳು ಎಲ್ಲ ಸದಸ್ಯರನ್ನ ಕಾನ್ಫಿಡೆನ್ಸಿಗೆ ತಕ್ಕೊಂಡು ಸರ್ವಾನುಮತದ ಸಹಮತದ ನಿರ್ಧಾರ ಆದ ಮೇಲೆ ಇದು ಹೆಗಡೆಯವರಿಗೆ ಗೊತ್ತಾದದ್ದು. ಅವರಿಗೂ ಸಹ ಖುಷಿ ಆಗಿರ್ಬೋದು. ಯಾಕಂದರೆ ಯಾವುದೇ ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಕೆಲಸ ಮಾಡುವಾಗ ಯಾರಾದರೂ ಅವರಾಗಿ ಒಂದು ಪ್ರಶಸ್ತಿಯನ್ನು ಕೊಟ್ಟರೆ ಖಂಡಿತ ಖುಷಿ ಆಗ್ತದೆ. ನಾವಾಗಿ ತಗೊಂಡ್ರೆ ಖುಷಿ ಆಗುವುದಿಲ್ಲ. ಹಾಗೆ ಆದರೆ ಎಷ್ಟೋ ಬಾರಿ ಸಾರ್ವಜನಿಕರಿಂದ ಸಂಗ್ರಹವಾದ ಹಣ ಪೋಲಾಗುತ್ತಿದೆ ಎನ್ನುವ ಕೆಳಮಟ್ಟದ ಮಾತುಗಳನ್ನು ಹೆಗಡೆಯವರು ಕೇಳಿಸಿಕೊಂಡದುಂಟು. ಆ ಸಂದರ್ಭಗಳಲ್ಲಿ ಅವರು ಅದನ್ನೆಲ್ಲ ಮರೆತು, ಅದನ್ನೆಲ್ಲ ಮೆಟ್ಟಿ ನಿಂತು, ನಾನು ಹಿಡಿದ ಕೆಲಸವನ್ನು ಮುಗಿಸುವ ತನಕ ನಾನು ವಿರಮಿಸುವುದಿಲ್ಲ ಎನ್ನುವ ಛಲದಿಂದ ತನ್ನ ಮಿತ್ರನನ್ನು, ತನ್ನ ಸಂಪರ್ಕವನ್ನು ಹಾಗೂ ಕ್ಲಬ್ಬಿಗಾಗಿ ದುಡಿದ ಅನೇಕ ಸದಸ್ಯರನ್ನು ಕೂಡಿಕೊಂಡು ಇಂತಹ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಭವ್ಯವಾದಂಥ ಕ್ರೀಡಾ ಸಂಕೀರ್ಣವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಸಂದ ಗೌರವ ಎಂ ಚಂದ್ರಶೇಖರ ಹೆಗಡೆ ಕ್ಲಬ್ ಹೌಸ್. ಎಲ್ಲ ಹೇಳ್ತಾರೆ ವ್ಯಕ್ತಿಗಿಂತ ಸಂಸ್ಥೆ ಮಿಗಿಲು ಎಂದು. ಆದರೆ ಕೆಲವೊಮ್ಮೆ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ಒಂದು ವ್ಯಕ್ತಿಯ ಸಾಧನೆಯೂ ಮುಖ್ಯವಾಗುತ್ತದೆ ಎನ್ನನ್ನು ಸಾಬೀತುಪಡಿಸಿದ ಚಂದ್ರಶೇಖರ ಹೆಗಡೆಯವರ ಹೆಸರು ಈ ಕ್ಲಬ್ ಹೌಸಿನ ಗೋಡೆಯಲ್ಲಿ ಹೊಳೆಯುತ್ತಿರಲಿ. ಇಲ್ಲಿಗೆ ಬರುವ ಎಲ್ಲ ಕ್ರೀಡಾಪಟುಗಳಿಗೆ ಅದು ಸ್ಫೂರ್ತಿಯ ಸೆಲೆಯಾಗಲಿ ಅನ್ನೋದು ನಮ್ಮ ಆಶಯ. ಜೊತೆಯಲ್ಲಿ ಚಂದ್ರಶೇಖರ ಹೆಗಡೆಯವರಿಂದ ಇನ್ನೂ ಸೇವೆ ಸಲ್ಲಬೇಕಾಗಿದೆ. ಅವರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕರುಣಿಸಲಿ ಅಂತ ಎಲ್ಲರ ಪರವಾಗಿ ಪ್ರಾರ್ಥಿಸಿ ನನ್ನ ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸುತ್ತೇನೆ. ಕ್ರಮೆಗೆ ಮಾತ್ರ ಅದು ಸೀಮಿತವಾಗಿರ್ತದೆ. ಆದರೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಹಾಗೆ ಅಲ್ಲ. ಒಂದು ಸ್ಪೋರ್ಟ್ಸ್ ಕ್ಲಬ್ ಎಂಬ ಪದಕ್ಕೆ ನಿಜ ಅರ್ಥವನ್ನು ಬರೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಗ್ರಾಮಾಂತರ ಮಾಡಿ ಅವರನ್ನೊಂದು ಕ್ರೀಡಾಪಟುಗಳಾಗಿ 21 ವರ್ಷದ ಅವಧಿಯಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿ ಕರಾವಳಿ ಭಾಗದ ಮತ್ತು ರಾಜ್ಯದ ಜನರ ಮನಸ್ಸನ್ನು ಗೆದ್ದಿದ್ದೀರಿ. ಈಗಾಗಲೇ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ತಮ್ಮ ಮುಗಿಲಿಗೆ ತಂದಿದ್ದೀರಿ. ಮುಂದಿನ ದಿನಗಳಲ್ಲಿ ತಮ್ಮ ಈ ಕೆಲಸ ಕಾರ್ಯಗಳು ಸಾಧನೆಗಳನ್ನು ಗುರುತಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಈ ಸಂಸ್ಥೆಗೆ ಸಿಗುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಚಂದ್ರಶೇಖರ ಹೆಗಡೆ ಅವರ ಹತ್ರ ಒಂದು ವಿನಂತಿ ಉಂಟು. ಈಗಾಗಲೇ ಬಹಳ ಕ್ರೀಡಾ ಕ್ಷೇತ್ರದಲ್ಲಿ ಬಹಳಷ್ಟು ಸಾಧನೆಗಳನ್ನು ಮಾಡಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಈ ಗ್ರಾಮಾಂತರ ಭಾಗದ ಒಬ್ಬ ಕ್ರಿಕೆಟ್ ಪ್ರತಿಭೆಯನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಭಾರತ ತಂಡದ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕ್ರಿಕೆಟ್ ಪಟುವನ್ನು ತಯಾರು ಮಾಡುವಂಥ ಕೆಲಸವನ್ನು ಇವತ್ತಿನ ಈ ಕಾರ್ಯಕ್ರಮದ ಮೂಲಕ ಜವಾಬ್ದಾರಿ ವಹಿಸುವಂಥ ಕೆಲಸವನ್ನು ಮಾಡಿ ನಮ್ಮ ಉಡುಪಿಯ ಗೌರವವನ್ನು ಕ್ರಿಕೆಟ್ ಕ್ಷೇತ್ರದಲ್ಲಿ ಕೂಡ ಅದನ್ನು ಇವತ್ತು ಉದ್ಘಾಟನೆಯನ್ನು ಮಾಡಿದೆ. ನಾವೆಲ್ಲ ಸೇರಿ ಉದ್ಘಾಟನೆಯನ್ನು ಮಾಡಿದಂಥ ಕೋಟ ಶ್ರೀನಿವಾಸ ಶಾಸಕ ಸಂಸದರಾದ ಕೋಟ ಶ್ರೀನಿವಾಸ ಪೂಜಾರಿ ಅವರೇ, ಮಾಜಿ ಶಾಸಕ ಮಿತ್ರರಾದ ರಘುಪತಿ ಭಟ್ ಅವರೇ, ಆನಂದ್ ಕುಂದರ್ ಅವರೇ, ಪೀಟರ್ ಡಿಸೋಜ ಅವರೇ, ಬಿಜು ನಾಯರ್ ಅವರೇ, ಮೇಜರ್ ಬಾಲಕೃಷ್ಣ ಶೆಟ್ಟಿ ಅವರೇ, ಇನ್ ಡ್ಯೂಯಿಂಗ್ ಎವ್ರಿಥಿಂಗ್ ಅಂತ ಒಂದು ಆಲೋಚನೆ ಮಾಡಿದ್ದೆ.
ಪ್ರಾರ್ಥನೆಯನ್ನ ಪ್ರತಿಮಾ ಅರುಣ್ ಕುಮಾರ್ ಅವ್ರ ಹತ್ರ ಮಾಡಿಸಿ ಎಲ್ರಿಗೂ ಬದಿಯಲ್ಲಿ ಕೂತವ್ರು ಕೇಳ್ತಿದ್ರು, ಭಾರಿ ಒಳ್ಳೆ ಮಾಡಿದ್ರು ಮಾರಿದೆ. ಅದೇ ರೀತಿಯಲ್ಲಿ ಪ್ರೊಫೆಸರ್ ಸುಶೀಲಾ ರೈ ಅವರು ಅವರು ನಮ್ಮ ಕಚೇರಿಯಲ್ಲಿ ಚರ್ಚೆ ಮಾಡ್ತಾ ಇತ್ತು ಅವರ ಭಾವನ ಬಗ್ಗೆ. ನನ್ನ ಸ್ನೇಹಿತನ ಭಾವ ಇವರು, ಅವರು ಬಗ್ಗೆ ಚರ್ಚೆ ಮಾಡ್ತಾ ಕೂತಿತ್ತು. ಈಗ ಅವರ ಬಗ್ಗೆ ಹೇಳೋದಾದ್ರೆ ನನಗೂ ಅವರ ಭಾವ ಅಂತ, ನನ್ನ ಸ್ನೇಹಿತನ ಭಾವ ಅಂತ ಪ್ರಥಮ ಅವರ ಪರಿಚಯ. ನಂತರ SMS ಕಾಲೇಜಿನ ಸ್ಪೋರ್ಟ್ಸ್ ಮೀಟ್ನಲ್ಲಿ ಅವರು ನನ್ನನ್ನು ಅವರೊಟ್ಟಿಗೆ ಆರ್ಗನೈಸ್ ಮಾಡಲಿಕ್ಕೆ ಹಾಕ್ಕೊಂಡಿದ್ದರು. ಆ ಗ್ರೌಂಡನ್ನು ಲೆವೆಲ್ ಮಾಡಿ ಕೊಡಿ ಅಂತ ಹೇಳಿದರು ಫಸ್ಟಿಗೆ ಅವರು, ಇಡೀ SMS ಕಾಲೇಜಿನ ಗ್ರೌಂಡನ್ನು. ಅದೇ ರೀತಿಯಲ್ಲಿ ರಾಮದಾಸ್ ಕಾಮತ್ ಅವರು ನಮ್ಮೊಟ್ಟಿಗೆ ಇದ್ದರು, ಅವರು ಇಲ್ಲಿ ಆರ್ಗನೈಸ್ ಮಾಡಿದ್ದರು. ಬಾಲಕೃಷ್ಣ ಹೆಗಡೆಯವರು ಇಲ್ಲಿ ಅಧ್ಯಕ್ಷರಾಗಿದ್ದರು ಕಾಣ್ತದೆ, ಉಡುಪಿದು. ಅದ್ಭುತವಾಗಿ ಸಂಘಟನೆಯನ್ನು ಮಾಡಿದರು. ಅಲ್ಲಿ ಅನೇಕ ಮಕ್ಕಳು ಯಾರು ಬಂದಿದ್ದರು ಅವರು ರಾಜ್ಯ ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗಿದ್ದಾರೆ. ಅದು ಖುಷಿ ಪಡುವಂಥದ್ದು. ಕೇವಲ ನಾವೇನ ಮಾಡಿದೇವೆಲ್ಲ, ನಾವು ಮಾಡಿದ ಕೆಲಸದಿಂದ ಆ ಮಕ್ಕಳಿಗೆ ಏನು ಬೆನಿಫಿಟ್ ಆಗಿದೆ ಅನ್ನುವಂಥದ್ದು. ಈಗ ನಿಮ್ಮ ಸ್ನೇಹಿತರು ನರನ್ ಅವರು ಇದು ಸ್ವಿಮ್ಮಿಂಗ್ ಪೂಲನ್ನು ಮಾಡಿಕೊಟ್ರು. ಅವರ ಹೆಸರು ಶಾಶ್ವತವಾಗಿ ಈ ಭಾಗದ ಈ ಕ್ಲಬ್ಬಿನಾಗ ಬರುವಂಥ ಸದಸ್ಯರು, ಆ ಮಕ್ಕಳು ಯಾರು ಸ್ವಿಮ್ ಮಾಡ್ತಾರೋ ಅವ್ರಿಗೆ ಇದ್ದೇ ಇರ್ತದೆ ಅಂತದೆ. ಯಾಕಂದರೆ ಸ್ಪೋರ್ಟ್ಸ್ನಲ್ಲಿ ಮೇಲೆ ಹೋಗ್ಲಿಕ್ಕೆ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ ಭಾಳ ಮುಖ್ಯ. ಅದನ್ನು ನೀವು ಎರಡನ್ನು ಗುರುತಿಸಿ ಮಾಡಿದ್ದೀರಿ. ಈ ಜಿಮ್ ಮತ್ತು ಸ್ವಿಮ್ಮಿಂಗ್ ಪೂಲ್ನಿಂದಾಗಿ ಅವರ ಫಿಸಿಕಲ್ ಫಿಟ್ನೆಸ್, ಅದರೊಟ್ಟಿಗೆ ಮೆಂಟಲ್ ಫಿಟ್ನೆಸ್ಸು ಬೇಕಾಗ್ತದೆ. ಫಿಸಿಕಲಿ ಆ್ಯಂಡ್ ಮೆಂಟಲಿ ಸ್ಟ್ರಾಂಗ್ ಇದ್ದಾಗ ಮಾತ್ರ ಸ್ಪೋರ್ಟ್ಸ್ನಲ್ಲಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಅವರೊಟ್ಟಿಗೆ ಇಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಾನು ಅರ್ಥಕೊಂಡಿದ್ದೇನೆ, ಅವ್ರ ತರಬೇತಿಯನ್ನು ಯಾವ ರೀತಿಯಲ್ಲಿ ಮಾಡ್ತಾರೆ ಅನ್ನುವಂಥದ್ದು. ಯಾವತ್ತೂ ತಂದೆ ತಾಯಂದಿರಿಗೆ ನಂದು ಒಂದು ಕೋರಿಕೆ ಇದೆ, ಮಕ್ಕಳಿಗೆ ಕೇವಲ ಅಕ್ಷರಾಭ್ಯಾಸ ಅನ್ನೋದು ಶಿಕ್ಷಣ ಅಲ್ಲ, ಅದರೊಟ್ಟಿಗೆ ಅವರಿಗೆ ಇದರ ಅಗತ್ಯತೆ ಅರ್ಥ ಆಗ್ತದೆ ಅನ್ನುವಂಥದ್ದು ನನ್ನ ಭಾವನೆ. ಅದಕ್ಕೋಸ್ಕರ ನಾನು ಖಂಡಿತ ನಿಮಗೆ ಅಭಿನಂದಿಸುತ್ತೇನೆ. ನಿಮ್ಮ ಕ್ಲಬ್ ಹೌಸ್ನ ಹೆಸರನ್ನು ಇಟ್ಟದ್ದು ಅಗತ್ಯತೆ ಇದೆ, ಇಟ್ಸ್ ಎ ನೀಡ್. ಅಗತ್ಯತೆ ಅಂತ ಹೇಳಿದರೆ ಯಾರೋ ಮಾಡಿ ನಿಮ್ಮ ಹೆಸರನ್ನು ಇಟ್ಟದ್ದು ಬೇರೆ, ನೀವೇ ಮಾಡಿದಂಥ ಸಂಸ್ಥೆಗೆ ನಿಮ್ಮ ಹೆಸರನ್ನು ಇಟ್ಕೊಂಡು ದೊಡ್ಡ ವಿಷಯವೇ ಅಲ್ಲ. ಅದು ನಿಮ್ಮ ಹೆಸರನ್ನ ಇಡುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಿಮ್ಮ ಸಮಿತಿಯವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ಇದೆಲ್ಲವನ್ನ ಪ್ರೊಫೆಸರ್ ಹೇಳಿದ್ದಾರೆ, ಸುಶೀಲಾ ರೈ ಅವರು ಹೇಳಿದ್ದಾರೆ. ಸನ್ಮಾನವನ್ನು ಮಾಡ್ತಾರೆ ಕುಕ್ಕೇಳಿ ವಿಜಯ್ ಹೆಗ್ಡೆ ಅವರಿಗೆ, ಡಾಕ್ಟರ್ ಪ್ರವೀಣ್ ಅವರಿಗೆ, ಶಶಿಧರ್ ಶೆಟ್ಟಿಗೆ ಅವರು. ಅದಕ್ಕೋಸ್ಕರ ಈ ಭಾಗದಲ್ಲಿ ಸಹ ಅನೇಕ ಮಂದಿ ದಾನಿಗಳಿದ್ದಾರೆ. ನಾನು ಆನಂದ್ ಕುಂದರ್ ಅವರು ಬಹಳ ದೊಡ್ಡ ದಾನಿ. ನಾನು ಅವ್ರ ಹತ್ರ ಬೆಳಿಗ್ಗೆ ಹೇಳಿದೆ, ನೀವು ದೇವಸ್ಥಾನಕ್ಕೆ ಇದಕ್ಕೆಲ್ಲ ಬಹಳ ಕೊಡ್ತೀರಿ, ಈ ಮೆಡಿಕಲ್ ಇಶ್ಯೂಸ್ನಲ್ಲಿ ಕೊಡ್ತಾರಲ್ಲ ಮಕ್ಕಳಿಗೆ, ಆಸ್ಪತ್ರೆಯಲ್ಲಿದ್ದವರಿಗೆ ಇದೆಲ್ಲ, ಅದಕ್ಕಿಂತ ದೊಡ್ಡ ನಾನು ಬೇರೆ ಯಾವುದೂ ಇಲ್ಲ ಅಂತ ಹೇಳಿದೆ. ಯಾವುದು ದೇವಸ್ಥಾನ ಇಡೀ ದೇವಸ್ಥಾನ ಕಟ್ಟಿದಾಗೆ ಅಂತ ಹೇಳಿದೆ. ಯಾಕಂದ್ರೆ ಆಸ್ಪತ್ರೆಗೆ ಹೋಗಿ ಕೆಲವು ನಿಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳನ್ನು ಹಾಕಿ, ನಾನು ಯಾವಾಗಲೂ ಒಂದು ಯೋಚನೆಗಳನ್ನು ಮಾಡಿದಾಗ ಯೋಜನೆಗಳು ತನ್ನಷ್ಟಕ್ಕೆ ಬರ್ತದೆ. ನಿಮ್ಮ ಯೋಜನೆಗಳನ್ನು ತಯಾರು ಮಾಡಿ ನಿಮಗೆ ದಾನಿಗಳು ತನ್ನದಾನೆ ಸಿಗ್ತಾರೆ. ಈಗ ಯಾವ ರೀತಿಯಲ್ಲಿ ಒಂದೊಂದು ರೂಮನ್ನು ಒಬ್ಬೊಬ್ಬರ ಹತ್ರ ಕಟ್ಸಿದಿರೋ, ಅವ್ರು ನನ್ನ ಹತ್ರ ಸುಮಾರು ಜನ ಕೇಳ್ತಿದ್ದಾರೆ, ಅದು ಮುಂದೆ ಮೆಟೀರಿಯಲ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅವರಂತೂ ಬಿಡುವುದಿಲ್ಲ, ಆಗುವವರೆಗೆ ಬಿಡುವುದಿಲ್ಲ, ನಂಗೆ ಗೊತ್ತಿದೆ. ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನನ್ನ ಹತ್ರ ನನ್ನ ಕೆಲವು ಅನಿಸಿಕೆಗಳನ್ನ ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಚಂದ್ರಶೇಖರ್ ಹೆಗ್ಡೆ ಅವರಿಗೂ, ಅವರ ಸದಸ್ಯ ಮಂಡಳಿಯವರಿಗೂ, ತಮ್ಮೆಲ್ಲರಿಗೂ ವಂಚಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ. ಹೆಚ್ಚು ಕಡಿಮೆ ಸರ್ಕಾರದ ಬಹಳ ದೊಡ್ಡ ಸಹಾಯ ಏನೂ ಇಲ್ಲದೆ ಒಂದು ಸರ್ಕಾರ ಮಾಡುವಂಥ ಕೆಲಸವನ್ನು ಚಂದ್ರಶೇಖರ್ ಹೆಗ್ಡೆ ಅವರು ಮಾಡಿದ್ದಾರೆ ಮತ್ತು ಅವರು ತಂಡ ಮಾಡಿದ್ದಾರೆ ಎನ್ನುವ ಕಾರಣಕ್ಕೆ ನಾನು ಚಂದ್ರಶೇಖರ್ ಹೆಗ್ಡೆ ಅವರಿಗೆ ಮತ್ತು ಅವರ ಇಡೀ ತಂಡಕ್ಕೆ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಸಲ್ಲಿಸ್ತೇನೆ. 3.5 ಎಕರೆ ಜಾಗ ಆಗ ಕಡಿಮೆ ರೇಟಲ್ಲಿ ನೀವು ತಗೊಂಡ್ರಿ. ಈ ಒಂದು 10-15 ಕೋಟಿ ರೂಪಾಯಿ ಇದಕ್ಕೆ ಬೆಲೆ ಬಾಳುವಂಥ ದೊಡ್ಡ ಜಾಗವನ್ನು ಆಸ್ತಿಯಾಗಿ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡೋದು ಸಣ್ಣ ಕೆಲಸ ಅಲ್ಲ. ಭಾಳ ಚೆನ್ನಾಗಿ ಇದನ್ನು ಮಾಡಿದ್ದೀರಿ ಮತ್ತು ಸಮಾಜಕ್ಕೊಂದು ಸ್ವತ್ತು ಕೊಟ್ಟಿದ್ದೀರಿ.
ಅನ್ನುವ ಕಾರಣಕ್ಕೆ ನಾನು ಈ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಬೇಕು. ಯಾರ್ಯಾರು ಇದಕ್ಕೆ ಸಹಾಯ ಮಾಡಿದ್ದೀರಿ, ಸಹಕಾರ ಮಾಡಿದ್ದೀರಿ ಎಲ್ಲವನ್ನೂ ಹೇಳಿದ್ರಿ. ಜಯಪ್ರಕಾಶ್ ಹೆಗಡೆ ಅವರು, ಯಶಪಾಲ್ ಸೌಂಡ್ರು, ರಘುಪತಿ ಭಟ್ರು, ಮತ್ತು ಭಾಳ ದೊಡ್ಡ ನಗರದಲ್ಲಿ ಆಗ್ಬೋದಾದಂಥ ಒಂದು ದೊಡ್ಡ ಸ್ಪೋರ್ಟ್ಸ್ ಕ್ಲಬ್ ಇದು. ಈ ಚಾಂತಾರು ಗ್ರಾಮದ ಬ್ರಹ್ಮಾವರದ ಒಂದು ಗ್ರಾಮೀಣ ಪ್ರದೇಶಕ್ಕೆ ತಂದು ಇಷ್ಟು ಯಶಸ್ವಿ ಮಾಡಿ ಒಂದು 500 ಜನ ಮೆಂಬರ್ಸನ್ನು ಕಲೆಕ್ಟ್ ಮಾಡೋದು ನನ್ನ ದೃಷ್ಟಿಯಲ್ಲಿ ಭಾಳ ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡು, ಇದರ ಒಟ್ಟು ವಿದ್ಯಮಾನಗಳನ್ನು ಗಮನಿಸಿದರೆ ಇದರಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಬೇಕಿತ್ತು, ಕೇಂದ್ರ ಸರ್ಕಾರ ಭಾಗಿಯಾಗಬೇಕಾಗಿತ್ತು. ಅವೆಲ್ಲವನ್ನು ನಿಭಾವಣೆ ಮಾಡಿಕೊಂಡು ಮುಂದಿನ ತಲೆಮಾರಿಗೆ ಒಂದು ಒಳ್ಳೆಯ ಒಳಾಂಗಣ ಕ್ರೀಡಾಂಗಣ, ಈಜುಕೊಳ ಮತ್ತಿತರ ಎಲ್ಲ ಕ್ರೀಡಾ ಚಟುವಟಿಕೆಗೆ ಪ್ರೇರಣೆ ಕೊಟ್ಟು ಅವಕಾಶ ಮಾಡಿಕೊಟ್ಟದ್ದನ್ನು ನಾನು ಭಾಳ ಪ್ರೀತಿಯಿಂದ ಸ್ಮರಣ ಮಾಡ್ತೇನೆ. ಸಹಜವಾಗಿ ನಮ್ಮ ಜಿಲ್ಲೆ ಬಗ್ಗೆ ಒಂದಷ್ಟು ಪ್ರೀತಿ, ಒಂದಷ್ಟು ಪ್ರಶಂಸೆ, ಒಂದಷ್ಟು ಟೀಕೆಗಳು ಇವೆ. ಇದಕ್ಕೆ ಏನೂ ಸಹಾಯ ಮಾಡಿ ಈ ನಿಮ್ಮ ಯಾರು ಪ್ರಸ್ತಾಪನೆ ಮಾಡಿದ್ಯಾರು? ಹೌದೌದು, ಅವ್ರು ಹೇಳಿದರು ಮನಸ್ಸು ಮಾಡಿದ್ರೆ MP ಅವ್ರು ಏನು ಮಾಡ್ಬೋದು ಅಂತೇಳಿ. ಏನು ಮಾಡೋದು ನಂಗೆ ಗೊತ್ತಿಲ್ಲ. ಏನಾದರೂ ಸೆಂಟ್ರಲ್ ಗೌರ್ಮೆಂಟಿಂದ ಏನಾದರೂ ಮಾಡ್ಲಿಕ್ಕೆ ಅವಕಾಶಗಳಿದ್ರೆ ನಿಶ್ಚಯವಾಗಿ ನಿಮ್ಮ ಕ್ಲಬ್ಬಿಗೆ ನಾವೆಲ್ಲ ಸಹಾಯ ಮಾಡ್ತೇವೆ ಅನ್ನುವಂಥ ಆ ಪ್ರೀತಿಯ ಮಾತು ಹೇಳಿ, ಇದಕ್ಕೆ ಅಪೂರ್ವವಾದಂಥ ಸಂಘಟನೆ, ಇದಕ್ಕೆಲ್ಲ ತುಂಬ ಶ್ರಮ ಬೇಕು. ಯಾಕಂದರೆ ನಾವು ಸರ್ಕಾರದ ಬೇರೆ ಬೇರೆ ಇಲಾಖೆಗಳನ್ನೇ ನೋಡಿದವರು, ಭಾಳ ಶ್ರಮಪಟ್ಟು 10 ಕೋಟಿ ರೂಪಾಯಿ ಹಾಕಿ ಒಂದು ವ್ಯವಸ್ಥೆಯನ್ನು ಮಾಡಿದರೆ ಆ ವ್ಯವಸ್ಥೆಯಲ್ಲಿ ಕಸ ಗುಡಿಸೋರು ಇಲ್ದಿರುವಂಥ ಕಷ್ಟ ಕಂಡವ ನಾನು. ಆ ಕಾರಣಕ್ಕೆ ನೀವು ಇದನ್ನು ಖಾಸಗಿಯಾಗಿ ಇಷ್ಟು ಚೆನ್ನಾಗಿ ಮಾಡಿ ಒಂದು ತಂಡ ಕಟ್ಟಿಕೊಂಡು ಯಾರ್ಯಾರ ಹತ್ರ ಹಣ ಕೇಳಿ, ನಮ್ಮ ರೆಡ್ಡಿಯವರು ಇದ್ದಾರಲ್ಲ, ಇವ್ರು ಕೊಟ್ಟದ್ದು ಕಡಿಮೆ ಇತ್ತು. ಹೆಚ್ಚು ಕೊಟ್ಟಿದ್ದೀರಿ ಅಂತ ನೀವು ಖುಷಿ ಪಡ್ಬೋದು, ಕೊಟ್ಟದ್ದು ಕಡಿಮೆ ಇತ್ತು. ಅವ್ರು ನಮ್ಮ ಗೋಪಿನಾಥ್ ರೆಡ್ಡಿ ಅವ್ರ ಭಾವ, ಸತೀಶ್ ರೆಡ್ಡಿ ಅವ್ರ ಸಂಬಂಧಿಕರು, ನಮಗೆಲ್ಲ ಭಾರಿ ಆತ್ಮೀಯರು. ಅದನ್ನು ಬೇಗ ಕೇಳೋದು ಬೇಡ, ಆದ್ರೂ ಕೊಡೋ ಶಕ್ತಿ ಅವ್ರಿಗುಂಟು. ಒಟ್ಟಾರೆ ಒಂದು ಚಂದದ ಕಾರ್ಯಕ್ರಮ ಮಾಡಿದ್ದೀರಿ ಮತ್ತು ಒಂದು ಅದ್ಭುತವಾದಂಥ ವ್ಯವಸ್ಥೆಯನ್ನು ಈ ಸಮಾಜಕ್ಕೆ ಸಮರ್ಪಣೆ ಮಾಡೋದಕ್ಕೋಸ್ಕರ ನಾನು ಚಂದ್ರಶೇಖರ್ ಹೆಗಡೆ ಅವರು ಮತ್ತು ಇಡೀ ತಂಡಕ್ಕೆ ನಿಮಗೆ ಅಭಿನಂದನೆ ಹೇಳಿ, ಸನ್ಮಾನಿತರಾದಂಥ ಎಲ್ಲ ಗೆಳೆಯರಿಗೆ ನನ್ನ ಅಭಿನಂದನೆಗಳನ್ನು ಧನ್ಯವಾದವನ್ನು ಕಳಿಸಿ ಈ ಕಾರ್ಯಕ್ರಮ ಶುಭ ಹಾರೈಸ್ತೇನೆ. ನಮಸ್ಕಾರ, ಧನ್ಯವಾದ. ಅತ್ಯಂತ ಹೆಸರಾಂತ ಕ್ರೀಡಾ ಸಂಸ್ಥೆಯಾಗಿರ್ತಕ್ಕಂಥ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ತನ್ನ ಪ್ರಗತಿಯ ಪಥದಲ್ಲಿ ಚಲಿಸುತ್ತಾ ಈಗ ಚಂದ್ರಶೇಖರ ಹೆಗಡೆ ಕ್ಲಬ್ ಹೌಸ್ ಇದರ ಉದ್ಘಾಟನಾ ಕಾರ್ಯಕ್ರಮ ನೆರವೇರ್ತಾ ಇದೆ. ನಾನು ಕೇರಳದಲ್ಲಿ ಪಕ್ಷದ ಕೆಲಸದಲ್ಲಿ ನಿರತರಾಗಿರುವುದರಿಂದ ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅನಾನುಕೂಲ ಆದದಕ್ಕೆ ನನ್ನ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಹೆಚ್ಚಿನ ಅಂಶ ಶಿಕ್ಷಣೇತರ ಸಂಸ್ಥೆಯಾಗಿ ನಮ್ಮ ಕರಾವಳಿ ಜಿಲ್ಲೆಗಳಲ್ಲಿ ಕ್ರೀಡೆಗೆ ಅತ್ಯಂತ ಹೆಚ್ಚು ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ, ಅತ್ಯಂತ ಹೆಚ್ಚು ಸಾಧನೆ ಮಾಡಿರ್ತಕ್ಕಂಥ ಸಂಸ್ಥೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಅಂತ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಕ್ರೀಡಾ ಮಂತ್ರಿ ಆಗಿದ್ದಾಗ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ ಪ್ರಶಸ್ತಿ 5 ಲಕ್ಷ ರೂಪಾಯಿ ಪ್ರತಿ ಒಬ್ಬರಿಗೂ ಕೊಡುವಂಥ ಒಂದು ಪ್ರಶಸ್ತಿಯನ್ನು ನಾನು ಪ್ರಾರಂಭಿಸಿದೆ. ಪ್ರಥಮ ವರ್ಷದ ಪ್ರಶಸ್ತಿ ಉಡುಪಿ ಜಿಲ್ಲೆಯಿಂದ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಗೆ ಮತ್ತು ದಕ್ಷಿಣ ಜಿಲ್ಲೆಯಿಂದ ಡಾಕ್ಟರ್ ಮೋಹನ್ ಆಳ್ವರವರ ಆಳ್ವಾಸ್ ಸಂಸ್ಥೆಗೆ ನೀಡಿರತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೀನಿ. ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿನ ರಸ್ತೆ ಏನಿದೆ ಅದು ಅತ್ಯಂತ ದುಸ್ಥಿತಿಯಲ್ಲಿದೆ ಅಂತ ಚಂದ್ರಶೇಖರ್ ಹೆಗಡೆ ಅವರು ನನಗೆ ಹೇಳಿದಾಗ ಅಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿಗೆ ರಾಜರಸ್ತೆ ಆಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದೆ. ಅದರ ನಂತರ ಚಂದ್ರಶೇಖರ್ ಹೆಗಡೆ ಅವರು ಹೆಚ್ಚುವರಿ ಭೂಮಿಯನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ನೀನು ರಸ್ತೆ ಮಾಡಿದ್ರಿಂದ ಆ ಭೂಮಿಯ ಕ್ರಯ ಹೆಚ್ಚಾಯಿತು, ನಮಗೆ ನಷ್ಟ ಆಯಿತು ಅಂತಲೂ ನನ್ನನ್ನು ದೂರಿದ್ದನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತೇನೆ. ಏನೇ ಆಗಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಪ್ರಗತಿ ಪಥದಲ್ಲಿ ಚಲಿಸ್ತಾ ಇದೆ. ಇದು ಇನ್ನಷ್ಟು ಎತ್ತರಕ್ಕೆ ಏರುವುದರ ಮೂಲಕ ಇಡೀ ಕರ್ನಾಟಕದಲ್ಲೇ ಕ್ರೀಡಾ ಕ್ಷೇತ್ರಕ್ಕೆ ಪ್ರೋತ್ಸಾಹ ಕೊಡತಕ್ಕಂಥ ಅತಿ ಒಂದು ದೊಡ್ಡ ಮತ್ತು ಸಾಧನಶೀಲ ಸಂಸ್ಥೆ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮಕ್ಕೆ ಬಂದು ಉದ್ಘಾಟನೆಯನ್ನು ಮಾಡಿ ಈ ಸಂಜೆ ಹೊತ್ತಿನವರೆಗೂ ಕೂಡ ನಮ್ಮ ಜೊತೆಗಿದ್ದು ನಮ್ಮನ್ನೆಲ್ಲ ತುಂಬಾ ಶುಭದ ಮಾತುಗಳನ್ನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಇವರಿಗೆ ಸಂಸ್ಥೆಯ ಅಧ್ಯಕ್ಷರಾದಂತ ಶ್ರೀ ಬಿಜು ಜಿ ನಾಯರ್ ಇವರು, ಈ ರಘುಪತಿ ಭಟ್ ಇವರು
ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲ ಅತಿಥಿಗಳೇ, ಆತ್ಮೀಯ ಬಂಧು ಭಗಿನಿಯರೇ, ಇವತ್ತು ಬ್ರಹ್ಮಾವರ ಸ್ಪೋರ್ಟ್ಸ್ ಗ್ರೂಪ್ ಚಂದ್ರಶೇಖರ್ ಹೆಗ್ಡೆ ಕ್ಲಬ್ ಹೌಸನ್ನು ಇವತ್ತು ಉದ್ಘಾಟನೆ ಮಾಡಿದೆ. ನಾನು ಈ ಸಂದರ್ಭದಲ್ಲಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂದರೆ ಈ ಕ್ಲಬ್ ಹೌಸ್ ಆದದ್ರಿಂದ ಈ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬು ಇನ್ನು ಮುಂದೊಂದು ಅಧಿಕೃತವಾದಂಥ ಕ್ಲಬ್ ಆಗಿ ಇವತ್ತು ಇದರ ಅಫಿಲಿಯೇಷನ್ ತಗೊಂಡು ಬೇರೆ ಬೇರೆ ಕ್ಲಬ್ಬಲ್ಲಿ ಫೆಸಿಲಿಟಿ ಸದಸ್ಯರಿಗೆ ಪಡೀಲಿಕ್ಕಾದರೂ ಇಲ್ಲಿಯೂ ಅಂಥ ಒಂದು ವ್ಯವಸ್ಥೆ ಆಗುವಂಥ ಒಂದು ವ್ಯವಸ್ಥೆ ಆಗಿರತಕ್ಕಂಥದ್ದು ತುಂಬ ಅಭಿನಂದನೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ ಬ್ರಹ್ಮಾವರಕ್ಕೆ ಇದೊಂದು ಭಾಳ ಕೀರ್ತಿ ಕಲಶದ ರೀತಿಯಲ್ಲಿ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಬ್ರಹ್ಮಾವರದಂಥ ಒಂದು ಪ್ರದೇಶದಲ್ಲಿ ಇಂಥ ಒಂದು ಕ್ಲಬ್ ಇರುವಂಥದ್ದು ತುಂಬ ಒಂದು ಹೆಮ್ಮೆಯ ವಿಷಯ. ಅದಕ್ಕೆ ತುಂಬ ಜನ ದುಡಿದಿದ್ದಾರೆ. ವಿಶೇಷವಾಗಿ ಚಂದ್ರಶೇಖರ್ ಹೆಗ್ಡೆ ಅವರು ಅವರ ಬಹುಪಾಲು ಜೀವನವನ್ನು ಇದಕ್ಕೋಸ್ಕರ ಮುಡುಪಾಗಿ ಇಟ್ಟಿದ್ದಾರೆ. ಅವರು ರಿಟೈರ್ಡ್ ಆಗುವ ಮೊದಲು, ರಿಟೈರ್ಡ್ ಆದ ಮೇಲೂ. ಗ್ರೆಗರಿ ಅವರು ತುಂಬ ಜನ ಇಲ್ಲಿದ್ದಾರೆ, ನಾನು ಒಬ್ಬರದ್ದು ಹೇಳಿದರೆ ತಪ್ಪಿ ಹೋಗ್ಬೋದು. ಆದರೆ ಅವರ ಇಡೀ ತಂಡ, ಈಗದ ಅಧ್ಯಕ್ಷರು, ಇವರೆಲ್ಲರೂ ಇದಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ಮಾಡಿಕೊಂಡು ಇವತ್ತು ಯಶಸ್ಸಾಗಿದೆ. ಅದಕ್ಕೆ ನಾವು ಅವರಿಗೆ ಪ್ರಾಯಶಃ ಬೆರಗಾಗಿದ್ದರು. ಈ ರೀತಿಯ ಒಂದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ರಾಮದಾಸ್ ಕಾಮತ್ರಂತ ಅವರೊಂದು ತಂಡ ಮಾಡಿದ್ರು. ಆಗ ಸ್ಪೋರ್ಟ್ಸನ್ನು ಡೆವಲಪ್ದು ಭಾಳ ಯಶಸ್ಸಾಗಿ ನಾಡಿದ್ದು. ಅದೇ ವರ್ಷದಲ್ಲಿ ನಾವು ಉಡುಪಿ ಮ್ಯಾರಥಾನನ್ನು ಪ್ರಾರಂಭ ಮಾಡಿದ್ದು. ಪ್ರಾಯಶಃ ಉಡುಪಿಯಲ್ಲಿ ಅಥ್ಲೆಟಿಕ್ಸ್ ಮತ್ತು ಇದರ ಚಟುವಟಿಕೆ ಪ್ರಾರಂಭ ಆಗಬೇಕಾದ್ರೆ ಬ್ರಹ್ಮಾವರ ಸ್ಪೋರ್ಟ್ಸ್ ಕೋರ್ಟ್ನ ಒಂದು ಪ್ರೇರಣೆ ಇತ್ತು ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತಾ ಇದ್ದೇನೆ. ಮತ್ತು ಅನಂತರ SMS ಗ್ರೌಂಡ್ ಪ್ರಾಯಶಃ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಒಂದು ದೊಡ್ಡ ವರದಾನ ಆಗಿತ್ತು. ಬ್ರಹ್ಮಾವರ SMS ಸಂಸ್ಥೆ ಸಹಿತ ಸ್ಪೋರ್ಟ್ಸ್ ಮತ್ತು ಅಥ್ಲೆಟ್ಸ್ಗೆ ತುಂಬ ಪ್ರೋತ್ಸಾಹವನ್ನು ಮಾಡ್ತಾಯಿತ್ತು. ಅದಕ್ಕೆ ಪ್ರೇರಣೆಯಾಗಿ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬು, ಚಂದ್ರಶೇಖರ್ ಹೆಗ್ಡೆ ಅವರು ಆಗಲಿ ಹೇಗೂ PD ಆಗಿದ್ದರು, ಇಡೀ ತಂಡ, ಒಂದು ಒಳ್ಳೆಯ ತಂಡ ಆ ಸ್ಪೋರ್ಟ್ಸಿಗೆ ಕೋಚಿಂಗ್ ಕೊಡುವಂಥದ್ದು, ಸ್ಪೋರ್ಟ್ಸ್ನಿಗೆ ಯಾರು ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದೋ ಮಕ್ಕಳಿಗೆ ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಮಾಡುವಂಥದ್ದು, ಈ ರೀತಿಯ ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ತಂಡ ಆಯಿತು. ಅಥ್ಲೆಟಿಕ್ ಅಸೋಸಿಯೇಷನ್, ಉಡುಪಿಯ ಅಥ್ಲೆಟಿಕ್ ಅಸೋಸಿಯೇಷನ್ ಮತ್ತು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಜೊತೆಯಾಗಿ ಆ ಕಾಲದಲ್ಲಿ ಒಂದು ಈ ಜಿಲ್ಲೆಯ ಸ್ಪೋರ್ಟ್ಸ್ ಮತ್ತು ಅಥ್ಲೆಟಿಕ್ಗೆ ಭಾಳ ದೊಡ್ಡ ಕೊಡುಗೆಯೇ ಮಾಡಿದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ಕ್ಲಬ್ ಹೌಸನ್ನು ಅನುಭವಿಸಲಿಕ್ಕೆ ಅವಕಾಶ ಸಿಕ್ಕಿದಂಥ ಅದರ ಫಲದ ಜೊತೆಯಲ್ಲಿ ಪ್ರಾಯಶಃ ಇದರಲ್ಲಿ ಏನೇ ಆದಾಯಗಳು ಉಳಿದರೆ ಅದು ಮುಂದೆ ಸ್ಪೋರ್ಟ್ಸ್ ಆ್ಯಂಡ್ ಅಥ್ಲೆಟ್ಸ್ ಸಿಕ್ಕಿನ ಮಕ್ಕಳಿಗೆ ಅದರಿಂದ ಪ್ರಯೋಜನ ಆಗ್ತದೆ ಅಂತ ಹೇಳುವಂಥ ದೃಢವಾದ ನಂಬಿಕೆ ನನಗಿದೆ. ಯಾಕಾಗಿ ಇಲ್ಲಿರುವಂಥ ತಂಡ ಇಡೀ ಆ ಸ್ಪೋರ್ಟ್ಸ್ ಮತ್ತು ಅಥ್ಲೆಟ್ ಬಗ್ಗೆ ಆಸಕ್ತಿ ಇರುವಂಥವ್ರು. ಹಾಗಾಗಿ ಇಷ್ಟರವರೆಗೆ ಸ್ಪೋರ್ಟ್ಸ್ ಕ್ಲಬ್ಬನ್ನು ಅಭಿವೃದ್ಧಿ ಮಾಡುವಂಥ ಚಿಂತನೆ, ಅದಕ್ಕೋಸ್ಕರ ಇನ್ನಷ್ಟು ಒಂದು ಒಳ್ಳೆಯ ನಿರ್ಧಾರ. ಯಾಕಂದರೆ ಬಹಳ ಕಷ್ಟಪಟ್ಟಿದ್ದಾರೆ ಅವರು. ಶುರುವಿಗೆ ಒಂದು ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬು ಮಡಮಕ್ಕಿ ಶಶಿಯಣ್ಣನ ಒಂದು ಜಾಗದಲ್ಲಿ ಪ್ರಾರಂಭ ಮಾಡಿದರು. ಅದು ಕಡಿಮೆ ಆಗ್ತದೆ, ತೊಂದರೆ ಅದು ಬೆಳಿಬೇಕು ಅಂತ ಹೇಳುವ ಕಾರಣಕ್ಕೆ ಸ್ವತಃ ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ ಇದ್ದೇ ಜಾಗ ಬೇಕು ಅಂತ ಖರೀದಿಸಿ ಇವತ್ತು ಅವರ ಒಂದು ತಂಡ, ಆಗದ ತಂಡ ಏನು ಕನಸು ಕಂಡಿತ್ತು ಅದು ಇವತ್ತು ನನಸಾಗಿದೆ. ಪ್ರಾಯಶಃ ನಮ್ಮಂಥ ಸ್ಪೋರ್ಟ್ಸ್ ಲವರ್ಸು ಮತ್ತು ಈ ಒಂದು ರಿಕ್ರಿಯೇಷನನ್ನು ಬಯಸುವಂಥ ಎಲ್ಲರಿಗೆ ಇದು ಒಂದು ಒಳ್ಳೆಯ ಸ್ಥಾನವಾಗಿ ಬಂದಿದೆ. ಪ್ರಾಯಶಃ ಕ್ಲಬ್ ಹೌಸೂ ಬೇಕು. ಇವತ್ತು ಯಾರು ವ್ಯವಹಾರ ಕ್ಷೇತ್ರದಲ್ಲಿ ತುಂಬ ಮಾನಸಿಕವಾದಂಥ ಒತ್ತಡದಲ್ಲಿದ್ದಂಥವರಿಗೆ ಮತ್ತು ರಿಟೈರ್ಡ್ ಲೈಫಲ್ಲಿರುವಂಥವರಿಗೆ ಕ್ಲಬ್ ಹೌಸು ಒಂದು ಭಾಳ ಒಳ್ಳೆಯ ಒಂದು ಏನು ಅವರ ಸಮಯವನ್ನು ಕಳೀಲಿಕ್ಕೆ ಮತ್ತು ಅವರಿಗೆ ಮನಃಶಾಂತಿ. ನಿಮ್ಮ ಕನಸು ಅಂತ ಕೇಳಿದ್ರೆ ಇಲ್ಲ, ಇನ್ನೊಂದಷ್ಟು ಬಾಕಿ ಇದೆ ಎಂಬ ಹುಮ್ಮಸ್ಸು ಅವರದ್ದು. ಪ್ರತಿ ಹಂತದಲ್ಲಿಯೂ ಕೂಡ ಹೊಸತನ್ನ ಆಲೋಚನೆ ಮಾಡುವಂತ ಕನಸುಗಾರನ ಬತ್ತಳಿಕೆಯಲ್ಲಿ ಇನ್ನಷ್ಟು ಆಲೋಚನೆಗಳು ಇರಬಹುದು ಎನ್ನುವ ಕುತೂಹಲ ನಮಗೆಲ್ಲ ಇದೆ. ಈ ಕುತೂಹಲವನ್ನ ನಮ್ಮ ಮುಂದೆ ಹಂಚಿಕೊಳ್ಳಬೇಕು ಎಂಬ ವಿನಂತಿಯನ್ನು ಮಾಡುತ್ತಿದ್ದೇನೆ. ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವ ಮತ್ತು ಸ್ಥಾಪಕ ಕಾರ್ಯದರ್ಶಿಯಾದ ಎಂ ಚಂದ್ರಶೇಖರ್ ಹೆಗ್ಡೆ ಅವರು ತಮ್ಮ ಮಾತಿಗೆ. ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ನನ್ನ ಆತ್ಮೀಯರೇ, ಇಲ್ಲಿ ಮಾತಾಡಿದರೆಲ್ಲ ಬಹಳಷ್ಟು ನನ್ನ ಬಗ್ಗೆ ಹೇಳಿದ್ದಾರೆ. ಬ್ರಹ್ಮಾವರ ಸ್ಪೋರ್ಟ್ಸ್ ಕ್ಲಬ್ಬು
ಚಂದ್ರಶೇಖರ್ ಹೆಗಡೆಯಿಂದ ಒಬ್ಬರಿಂದ ಆದ್ದಲ್ಲ, ಇದರ ಹಿಂದೆ ಭಾಳಷ್ಟು ಜನರಿದ್ದಾರೆ. ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಪ್ರವೀಣ್ ಕುಮಾರ್ ಶೆಟ್ಟಿಯಿಂದ ಹಿಡಿದು ಈಗಿನ ಅಧ್ಯಕ್ಷರಾದ ವಿಜಯ್ ನಾಯರವರೆಗೆ ಎಲ್ಲರೂ ಈ ಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅದಲ್ಲದೆ ಎಲ್ಲ ನಮ್ಮ ದಾನಿಗಳು, ಭಾಳಷ್ಟು ದಾನಿಗಳು ನಮ್ಮೊಟ್ಟಿಗಿದ್ದಾರೆ. ಅವರೆಲ್ಲ ಈ ಸಂಸ್ಥೆಯನ್ನು ನಿರಂತರವಾಗಿ ಬೆಳೆಸಿದ್ದಾರೆ. ಅದಲ್ಲದೆ ಎಲ್ಲ ನಮ್ಮ ಸದಸ್ಯರು, ನಾವೆಲ್ಲ 502 ಜನ ಇದ್ದೇವೆ. ಇವತ್ತಿಗೆ ಒಂದು ಕುಟುಂಬದವರ ಹಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಜಾತಿ ಇಲ್ಲ, ಯಾವುದೇ ರಾಜಕೀಯ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಲಿಕ್ಕೆ ಹೋಗಿ ಇದೆಲ್ಲ ಆಯಿತು. ಆದರೆ ನನ್ನ ಶ್ರಮ ಸ್ವಲ್ಪ ಹೆಚ್ಚಿರ್ಬೋದು, ಸ್ವಲ್ಪ ಹೆಚ್ಚು ಸದಸ್ಯನನ್ನು ಮಾಡಿರ್ಬೋದು, ಹೆಚ್ಚು ಡೊನೇಷನನ್ನು ತಂದಿರ್ಬೋದು. ಬಹುಶಃ ಇದನ್ನೆಲ್ಲ ಪರಿಗಣಿಸಿ ಈ ಕಟ್ಟಡಕ್ಕೆ ನನ್ನ ಹೆಸರನ್ನು ಇಟ್ಟಿದ್ದಾರೆ. ಅದಲ್ಲದೆ 4 ವರ್ಷ ಹಿಂದೆ ನಡೆದ ಒಂದು ಕಾರ್ಯಕ್ರಮದಲ್ಲಿ ಡ್ರೋನ್ ತರಿಸಿ, ಸುದರ್ಶನ ಹೇಳೋದೊಂದು ಡ್ರೋನ್ ತರಿಸಿ ದೊಡ್ಡ ಚಿನ್ನದ ಹಾರವನ್ನು ಸಹ ನನಗೆ ಹಾಕಿದ್ದಾರೆ. ಬಹುಶಃ ಬ್ರಹ್ಮರಾವ್ ಸ್ಪೋರ್ಟ್ಸ್ ಕ್ಲಬ್ಗೆ ನಾನು ಮಾಡೋದಕ್ಕಿಂತ ಹೆಚ್ಚು ಬ್ರಹ್ಮರಾವ್ ಸ್ಪೋರ್ಟ್ಸ್ ಕ್ಲಬ್ ನನಗೆ ಕೊಟ್ಟಿದೆ ಎಂದು ನಾನು ನೆನೆಸ್ಕೊಳ್ತೇನೆ. ಯಾಕಂದರೆ ಭಾಳಷ್ಟು ಜನ ಮಿತ್ರರು ನನಗೆ ಸಿಕ್ಕಿದ್ದಾರೆ. ನನ್ನ ಜೀವನ ಶೈಲಿಯೇ ಒಂದು ರೀತಿ ಬದಲಾಗಿದೆ. ಆದ್ದರಿಂದ ಬ್ರಹ್ಮರಾವ್ ಸ್ಪೋರ್ಟ್ಸ್ ಕ್ಲಬ್ನ ಎಲ್ಲ ಸರ್ವ ಸದಸ್ಯರಿಗೆ, ವಿಶೇಷವಾಗಿ ನಮ್ಮ ಆಡಳಿತ ಮಂದಿಗೆ ನನ್ನ ಧನ್ಯವಾದವನ್ನು ಮತ್ತು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ರಾಜೇಶ್ ಹೇಳಿದ ಹಾಗೆ ಇನ್ನೂ ಭಾಳಷ್ಟು ಕೆಲಸಗಳು ಇದೆ. ಒಂದು ಆಡಿಟೋರಿಯಂ ಆಗಲಿಕ್ಕಿದೆ ನಮಗೆ ಮೇಲೆ, ಬಾರಿಗೆ ಲೈಸೆನ್ಸ್ ತಗೊಳ್ಳಿಕೊಂಡು ಬಾರ್ ಲೈಸೆನ್ಸ್, ಮತ್ತು ಪಾರ್ಕಿಂಗ್ಗೆ ಸ್ವಲ್ಪ ಜಾಗದ ಅವಶ್ಯಕತೆ. ಮುಂದಿನ ದಿನಗಳಲ್ಲಿ ಇದೆಲ್ಲ ಆಗ್ತದೆ ಎಲ್ಲರ ಸಹಕಾರದಿಂದ ಹೇಳುತ್ತಾ, ಎಂದಿನಂತೆ ಇನ್ನು ಮುಂದೆ ಸಹ ನಾನು ಸದಾ ಬ್ರಹ್ಮರಾವ್ ಸ್ಪೋರ್ಟ್ಸ್ನೊಟ್ಟು ಇರ್ತೇನೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬ್ರಹ್ಮರಾವ್